ಡಿ ಕಾಳನಹಳ್ಳಿ ಗ್ರಾಮದಿಂದ ಅಡಗೂರಿಗೆ ಹೋಗುವ ರಸ್ತೆಗೆ 90 ಲಕ್ಷದ ಮೌಲ್ಯದ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದರು. ನಗರಕ್ಕೆ ಹೊಂದಿಕೊಂಡಂತಿರುವ ಡಿ ಕಾಳನಹಳ್ಳಿ ಗ್ರಾಮದ ಮಂಚನಕಟ್ಟೆಯಿಂದ ಅಡಗೂರು ಗ್ರಾಮಕ್ಕೆ ತೆರಳುವ ರಸ್ತೆ ಕಾಮಗಾರಿಗೆ ಈ ದಿನ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಅಡಗೂರು ಗ್ರಾಮಕ್ಕೆ ಹೋಗುವ ರಸ್ತೆ ಕಾಮಗಾರಿಯು ಬಹಳ ದಿನಗಳಿಂದ ಹದಗೆಟ್ಟಿದ್ದು, ಈ ರಸ್ತೆಯ ಕಾಮಗಾರಿಗೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 90 ಲಕ್ಷ ರೂಪಾಯಿಗಳು ಮಂಜೂರಾಗಿದ್ದು, ರಸ್ತೆಯ ನೂತನ ಸಿಮೆಂಟ್ ಕಾಮಗಾರಿಗೆ ಈ ದಿನ ಚಾಲನೆ ನೀಡಲಾಗಿದೆ. ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆಯು ಅತಿ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿ ಎಂದು ಹಾರೈಸಿದರು. ಡಿ ಕಾಳನಹಳ್ಳಿ ಮತ್ತು ಈ ಭಾಗದ ಜನರಿಗೆ ಮನವಿ ಮಾಡುವಂಥದ್ದು ಏನಪ್ಪ ಅಂದರೆ, ನಗರದ ಹತ್ತಿರದಲ್ಲಿರುವಂಥ ಇನ್ನೊಂದು ರಸ್ತೆಗಳನ್ನು ಅಗಲವಾಗಿ ಬಿಟ್ಟುಕೊಳ್ಳಿ. ಚಿಕ್ಕದಾಗಿ ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ನಿಮ್ಮ ಭೂಮಿಯ ಮೌಲ್ಯನೂ ಕೂಡ ಕಡಿಮೆ ಆಗ್ತದೆ. ಅಗಲ ರಸ್ತೆ ಇದ್ದರೆ ಭೂಮಿಯ ಮೌಲ್ಯ ಹೆಚ್ಚಾಗ್ತದೆ. ಅದಕ್ಕೆ ಸಹಕಾರ ಮಾಡಬೇಕು. ಇನ್ನು ಹಂತವಾಗಿ ಏಕೆಂದರೆ ಇದೊಂದು ನಮ್ಮ ಪುರಸಭೆಯ ಒಂದು ಯುಜಿಡಿಯ ನೀರು ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ, ಯಾಕೆಂದರೆ ನಮ್ಮ ಚನ್ನರಾಯಪಟ್ಟಣ 15 ವರ್ಷದ ಹಿಂದೆ ಇದ್ದಂಥ ವಸತಿ ಪ್ರದೇಶನೇ ಬೇರೆ, ಇವತ್ತು ದಿನೇ ದಿನೇ ದೊಡ್ಡ ಒಂದು ವಿಸ್ತಾರವಾಗಿ ಬೆಳೀತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಚನ್ನರಾಯಪಟ್ಟಣ ನಗರಕ್ಕೆ 140 ಕೋಟಿ ರೂಪಾಯಿ ಒಂದು ಯುಜಿಡಿ ಸೌಲಭ್ಯವನ್ನು ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಅಂತ 4 ಭಾಗಗಳಲ್ಲಿ ವಿಂಗಡಿಸಿ ಹೈಟೆಕ್ ಒಂದು ಮಾಡೋ ಒಂದು ದೃಷ್ಟಿನಲ್ಲಿ ಇವತ್ತು ನೀಲಿ ನಕ್ಷೆಯನ್ನು ಮಾಡಲಿಕ್ಕೆ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ. ಚನ್ನರಾಯಪಟ್ಟಣ ನಗರದ ವ್ಯಾಪ್ತಿಗೆ ಒಳಪಡುವ ಡಿ ಕಾಳನಹಳ್ಳಿ ಗ್ರಾಮಸ್ಥರು 30 ಅಡಿ ರಸ್ತೆಯನ್ನ ನಿರ್ಮಾಣ ಮಾಡುವ ಮೂಲಕ ಹೊಸ ಲೇಔಟ್ಗಳನ್ನು ನಿರ್ಮಾಣ ಮಾಡಬೇಕು. ಈ ರೀತಿ ಅಗಲವಾದ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ರೆ ನಿಮ್ಮ ಬಡಾವಣೆಗಳಿಗೆ ಹೆಚ್ಚಿನ ಮೌಲ್ಯಗಳು ಬರ್ತವೆ ಹಾಗೂ ಸಾರ್ವಜನಿಕರು ಹೆಚ್ಚಿನ ಬೆಲೆಗೆ ನಿವೇಶನಗಳನ್ನು ಖರೀದಿ ಮಾಡ್ತಾರೆ. ಆದ್ದರಿಂದ ಯಾರೇ ನಿವೇಶನಗಳನ್ನು ಮಾರಾಟ ಮಾಡಲು ತೀರ್ಮಾನಿಸಿದ್ರೆ ಅತ್ಯುತ್ತಮವಾದ ರಸ್ತೆ ಸಂಪರ್ಕ, ಯುಜಿಡಿ ಸಂಪರ್ಕ, ಚರಂಡಿ ಸಂಪರ್ಕ, ವಿದ್ಯುತ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ನಗರದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಡಿ ಕಾಳನಹಳ್ಳಿ ನಮ್ಮ ಸಮುದಾಯ ಭವನದ ಮುಂದಕ್ಕೆ ಅದೊಂದು ರಸ್ತೆ ಮಾಡಬೇಕಾಗಿದೆ. ತುಂಬ ಅಲ್ಲಿ ಮಳೆಗಾಲದಲ್ಲಿ ಭಾರಿ ಅಲ್ಲಿ ಏನಾದರೂ ಮಾಡಿ ಒಂದು 200 ಮೀಟರ್ನಾರು ಕೂಡ ಆ ರಸ್ತೆನ ಅಭಿವೃದ್ಧಿಪಡಿಸ್ತಕ್ಕಂಥದ್ದಕ್ಕೆ ಕಾಂಕ್ರೀಟ್ ರಸ್ತೆಗೆ ಅವಕಾಶವನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ರಸ್ತೆ ಪೂರ್ಣ ನಿರ್ಮಾಣ ಆಗಲಿ. ಅಲ್ಲಿಂದ ಮುಂದಕ್ಕೆ ಇವತ್ತು ನಮ್ಮ ನಟೇಶ್ ಮನೆ ಏನಿದೆ ಅಲ್ಲಿಂದ ಮುಂದಕ್ಕೆ ಅಡಗೂರು ಸರ್ಕಲ್ ತನಕ ಕೂಡ ಕಾಂಕ್ರೀಟ್ ರೋಡ್ ಆಗಲೇಬೇಕಾಗಿದೆ. ಬೇರೆ ಅನುದಾನದ ಲಭ್ಯತೆ ನೋಡ್ತಾ ಇದ್ದೀನಿ. ಅದು ಡಾಂಬರ್ ರೋಡ್ ಆದರೆ ಉಳಿಯಲ್ಲ, ಎಲ್ಲ ಡ್ರೈನೇಜ್ ಎಲ್ಲ ಮುಚ್ಕೋತಾರೆ. ಅದರಿಂದ ಕಾಂಕ್ರೀಟ್ ರಸ್ತೆನೇ ಅದನ್ನು ಸುಮಾರು 1.5 ಕಿಲೋಮೀಟರ್ ಬೇಕಾಗ್ತದೆ. ಅದಕ್ಕೆ 1.5 ಕೋಟಿ ಹಣ ಬೇಕಾಗ್ತದೆ ಹೆಚ್ಚುವರೆಗೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ರೀತಿ ಗಮನವನ್ನು ಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಈ ಒಂದು ಗುದ್ದಲಿ ಪೂಜೆ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ಎಲ್ಲರೂ ಕೂಡ ಬಾಬು ಎಲ್ಲ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಕಾಮಗಾರಿ ಬೇಗ ಪೂರ್ಣಗೊಳ್ಳಲಿ ಅಂತ ಪ್ರಾರ್ಥನೆ ಮಾಡಿ ಶುಭ ಹಾರೈಸ್ತೀನಿ. ನಮಸ್ಕಾರ. ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ಡಿ ಕಾಳನಹಳ್ಳಿ ಗ್ರಾಮದ ಮುಖ್ಯಸ್ಥರಾದ ಕಾಳನಹಳ್ಳಿ ಆನಂದ್, ಮೊಗಣ್ಣ, ವೆಂಕಟೇಶ್, ಗೋಪಾಲ್, ದಿಲೀಪ್, ಗುತ್ತಿಗೆದಾರರಾದ ಶಂಕರ್, ನಲ್ಲೂರು ಸಂತೋಷ್, ನವೀನ್, ರಾಜು, ಕೂಡಿಗಿರಿ ಕುಮಾರ್, ವಿಎಸ್ಎಸ್ ಅಧ್ಯಕ್ಷ ರಂಗಸ್ವಾಮಿ, ಕಾಂತರಾಜು, ಸ್ಟುಡಿಯೋ ಮಂಜುನಾಥ್, ಪಟೇಲ್ ಲಕ್ಷ್ಮೀಶ್, ಚಕ್ಕೆ ರಾಜು ಸೇರಿದಂತೆ ಇತರರು ಹಾಜರಿದ್ದರು.